ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಬೆಂಗಳೂರು ಮತ್ತು ಕೆಕೆಆರ್ ನಡುವಿನ ಕಾದಾಟಕ್ಕೆ ಮತ್ತೆ ಸಜ್ಜಾಗಿದೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ. ಹೌದು, ಪಾಕ್ ಮತ್ತು ಭಾರತದ ನಡುವಿನ ಉದ್ವಿಗ್ನತೆಯ ಹಿನ್ನೆಲೆ ಐಪಿಎಲ್ನ ಪಂದ್ಯಗಳು ಸ್ಥಗಿತಗೊಂಡಿದ್ದು, ಆದರೆ ಮತ್ತೆ ಇದೀಗ ಬೆಂಗಳೂರಿನ ಅಂಗಳದ ಮೂಲಕ ಸೀಸನ್ 18ರ ಒಂದು ಐಪಿಎಲ್ ಪಂದ್ಯಗಳು ಪುನರಾರಂಭಗೊಳ್ತಾ ಇವೆ. ಅದು ಕೂಡ ಉದ್ಘಾಟನಾ ಪಂದ್ಯದಲ್ಲಿ ಆಡಿರ್ತಕ್ಕಂತಹ ಕೆಕೆಆರ್ ಮತ್ತು ಆರ್ಸಿಬಿ ತಂಡದ ನಡುವೆ ಸೆಣಸಾಟ ಬಲು ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಆರ್ಸಿಬಿ ತಂಡದ ಒಂದು ಲೆಕ್ಕಾಚಾರವನ್ನು ನೋಡುವುದಾದ್ರೆ, ಈ ಸೋಲು ಗೆಲುವಿನ ಟ್ರ್ಯಾಕ್ ಬಗ್ಗೆ ಮಾತಾಡುವುದಾದ್ರೆ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗುವಂತಹ ಪಂದ್ಯದ ಬಗ್ಗೆ ಮಾತನಾಡುವುದಾದ್ರೆ, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪ್ರಿಯ ವೀಕ್ಷಕರೇ, ಈಗಾಗಲೇ ಆರ್ಸಿಬಿ ತಂಡ ಪ್ಲೇ ಆಫ್ಸ್ಗೆ ಬಹುತೇಕವಾಗಿ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ತಾನಾಡಿರುವ 11 ಪಂದ್ಯಗಳಲ್ಲಿ 8 ಪಂದ್ಯಗಳಲ್ಲಿ ಗೆದ್ದುಕೊಂಡು ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಕುಳಿತುಕೊಂಡಿದೆ 16 ಅಂಕಗಳೊಂದಿಗೆ. ಇತ್ತ ಕೆಕೆಆರ್ ತಂಡ ಕೂಡ ಕೇವಲ 12 ಪಂದ್ಯಗಳಲ್ಲಿ 11 ಅಂಕಗಳನ್ನ ಮಾತ್ರ ಈಗ ಗಳಿಸಲಿಕ್ಕೆ ಶಕ್ತವಾಗಿದೆ. ಒಂದು ಕಡೆ ಹೇಳ್ಬೋದು, ಕೆಕೆಆರ್ ತಂಡಕ್ಕೆ ತುಂಬಾ ನಿರಾಶಾದಾಯಕವಾಗಿರ್ತಕ್ಕಂತಹ ಹಂತದಲ್ಲಿ ಇರಬಹುದು ಎನ್ಬಹುದು. ಯಾಕಂತಂದ್ರೆ ಈಗಾಗಲೇ 11 ಅಂಕಗಳಂತಂದ್ರೆ ಪ್ಲೇ ಆಫ್ಸ್ಗೆ ತಲುಪಲಿಕ್ಕೆ ಅವರು ಆಡಿರುವ 2 ಪಂದ್ಯಗಳಲ್ಲಿ ಗೆಲುವನ್ನ ಕಾಣಬೇಕು ಮೊದಲೇದು, ಮತ್ತು ಬೇರೆ ತಂಡಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಕೆಕೆಆರ್ ತಂಡ. ಹಾಗಾಗಿ ಆರ್ಸಿಬಿ ತಂಡಕ್ಕೆ ಇದು ಒಂದು ಮಹತ್ವವಾಗಿರ್ತಕ್ಕಂಥ ಪಂದ್ಯ. ಯಾಕಂತಂದ್ರೆ ಮೊದಲೆರಡು ಸ್ಥಾನಗಳಲ್ಲಿ ಕಾಯ್ದುಕೊಂಡ್ರೆ, ಮೊದಲನೇ ಸ್ಥಾನ ಅಥವಾ ದ್ವಿತೀಯ ಸ್ಥಾನದಲ್ಲಿ ಕಾಯ್ದುಕೊಂಡ್ರೆ ಇವರು ನೇರವಾಗಿ ಒಂದು ಆಟದಲ್ಲಿ ಫೈನಲ್ಗೆ ತಲುಪುವಂತ ಸಾಧ್ಯತೆ ಇರುತ್ತೆ, ಮತ್ತು ಸೋತರು ಕೂಡ ಪ್ಲೇ ಆಫ್ಸ್ ನಲ್ಲಿ ಇನ್ನೊಂದು ಅವಕಾಶ ಇರುತ್ತೆ. ಹಾಗಾಗಿ ಆರ್ಸಿಬಿಗೆ ಒಂದು ಉತ್ತಮ ಅವಕಾಶವಿದೆ, ಮತ್ತು ಆರ್ಸಿಬಿ ಪಂದ್ಯ ನಡೆಯುತ್ತಾ ಎನ್ನುವಂತಹ ಕುತೂಹಲವು ಕೂಡ ತುಂಬಾ ಇದೆ. ಯಾಕಂತಂದ್ರೆ ಕೆಕೆಆರ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯಕ್ಕೆ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಈಗಾಗಲೇ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಒದ್ದೆಯಾಗಿರುವಂತದ್ದು. ಸಾಕಷ್ಟು ಮಳೆಯಾಗಿದೆ, ಕಳೆದ 2-3 ದಿನಗಳಿಂದ ತುಂಬಾ ಮಳೆ ಆಗ್ತಾ ಇದೆ. ಹಾಗಾಗಿ ಪಂದ್ಯ ನಡೆಯುತ್ತಾ ನಡೆಯಲ್ಲ ಎನ್ನುವಂತಹ ಆತಂಕ ಕೂಡ ಫ್ಯಾನ್ಸ್ಗೆ ಇರುವಂತದ್ದು ಮತ್ತು ಆ ಒಂದು ತಂಡಗಳಿಗೆ ಇರುವಂತದ್ದು. ಒಂದು ಕಡೆ ಆರ್ಸಿಬಿಯ ಒಂದು ಪಂದ್ಯ ರದ್ದಾದ್ರೂ ಕೂಡ 1 ಅಂಕವನ್ನ ಪಡೆದುಕೊಂಡು ಪ್ಲೇ ಆಫ್ಸ್ಗೆ ಬಹುತೇಕವಾಗಿ ಕಾಲಿಡಲಿದೆ. ಆರ್ಸಿಬಿ ತಂಡ 17 ಅಂಕ ಆಗುತ್ತೆ, ಇತ್ತ ಕೆಕೆಆರ್ ತಂಡಕ್ಕೆ 12 ಅಂಕ ಆಗುತ್ತೆ. ಇದು ಹೊರಗಡೆ ಬೀಳುತ್ತೆ, ಅದು ಎಂಟ್ರಿ ಕೊಡುತ್ತೆ ಪ್ಲೇ ಆಫ್ಸ್ಗೆ. ಹಾಗಾಗಿ ಆರ್ಸಿಬಿ ತಂಡಕ್ಕೆ ಯಾವುದೇ ನಷ್ಟ ಅನುಭವಿಸುವಂತಹ ಸಾಧ್ಯತೆ ಈ ಪಂದ್ಯದಲ್ಲಿ ಇಲ್ಲ. ಆದ್ರೆ ಆರ್ಸಿಬಿ ಪಂದ್ಯ ನಡೆದು ಆರ್ಸಿಬಿ ಗೆಲುವಿನ ಕೇಕಿಯನ್ನು ಹಾಕಿದ್ರೆ ಮತ್ತಷ್ಟು ಆರ್ಸಿಬಿ ಅಂಕಪಟ್ಟಿಯಲ್ಲಿ ಭದ್ರ ಸ್ಥಾನವನ್ನ ಪಡಿಸಿಕೊಳ್ಳಬಹುದು ಎನ್ನುವಂತಹ ಆಸೆ ಆರ್ಸಿಬಿ ತಂಡದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಪಿಚ್ ನಲ್ಲಿ ಮಳೆಯ ಕಾಟವು ಕೂಡ ತುಂಬಾ ಇದೆ. ಆದ್ರೆ ಒಂದು ವೇಳೆ ಮಳೆ ಬಂದ್ರು ಕೂಡ, ಎಷ್ಟೇ ಜೋರಾಗಿ ಮಳೆ ಬಂದ್ರು ಕೂಡ ನಿಂತ 10 ನಿಮಿಷದಲ್ಲಿ ಪಂದ್ಯ ಆರಂಭ ಆಗುತ್ತೆ. ಯಾಕಂತಂದ್ರೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಸಬ್ವೇರ್ ಸಿಸ್ಟಮ್ ಇರುವ ಕಾರಣದಿಂದಾಗಿ ಮಳೆಯ ಒಂದು ಅಭಾವ ಕೂಡ ಕಾಡದಿರಲಿ ಎನ್ನುವಂಥದ್ದು. ಮಳೆ ಆದ್ರೂ ಕೂಡ ತತ್ಕ್ಷಣ ನಿಂತ ಸಂದರ್ಭದಲ್ಲಿ ಮಳೆ ಆದ್ರೂ ಕೂಡ ಮ್ಯಾಚ್ ಆರಂಭಗೊಳ್ಳುತ್ತೆ. ಇದು ಕೂಡ ಒಂದು ಪಿಚ್ ರಿಪೋರ್ಟ್. ಪಿಚ್ ರಿಪೋರ್ಟ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಪಿಚ್ ರಿಪೋರ್ಟ್ ಇದು ಸ್ಪಿನ್ ಸ್ನೇಹಿ ಪಿಚ್ ಮತ್ತು ಹೆಚ್ಚಿನ ರನ್ ಹರಿದು ಬರುವಂತಹ ನಿರೀಕ್ಷೆ ತುಂಬಾನೇ ಇದೆ, ಮತ್ತು ಪಿಚ್ ಈಗಾಗಲೇ ಒದ್ದೆಯಾಗಿರುವ ಕಾರಣದಿಂದಾಗಿ, ನಾನು ರಿಪೋರ್ಟ್ ನೋಡಿದ ಪ್ರಕಾರ ಪಿಚ್ ಅಲ್ಪ ಸ್ವಲ್ಪ ಒದ್ದೆಯಾಗಿರುವ ಕಾರಣದಿಂದಾಗಿ ಸ್ಪಿನ್ನರ್ಗಳಿಗೆ ಮತ್ತು ಹೆಚ್ಚಿನ ರನ್ ಅನ್ನ ಹರಿದು ಬರುವ ನಿರೀಕ್ಷೆ ಇದೆ. ಆಬ್ವಿಯಸ್ಲಿ ಇಲ್ಲಿ ಟಾಸ್ ಆಗಿರ್ತಕ್ಕಂಥ ತಂಡದ ಕ್ಯಾಪ್ಟನ್ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬಹುದು ಬೌಲಿಂಗ್ ಅನ್ನ. ಯಾಕಂತಂದ್ರೆ ಚೇಸಿಂಗ್ ಗೆ ತುಂಬಾ ಈಸಿ ಆಗಿರುವಂತಹ ಒಂದು ಪಿಚ್ ಬೆಂಗಳೂರು ಪಿಚ್. ಈಗಾಗಲೇ ಇಲ್ಲಿ ಆಡಿರುವಂತಹ ಕಳೆದ ಎಲ್ಲ ಪಂದ್ಯಗಳಲ್ಲೂ ಕೂಡ ಟಾಸ್ ವಿನ್ ಆಗಿರ್ತಕ್ಕಂಥ ಕ್ಯಾಪ್ಟನ್ ಬೌಲಿಂಗ್ ಅನ್ನ ಆಯ್ದುಕೊಂಡಿದ್ರು ಮತ್ತು ವಿನ್ ಆಗಲಿಕ್ಕೂ ಕೂಡ ಶ್ರಮವನ್ನ ಪಟ್ಟಿದ್ರು. ಹಾಗಾಗಿ ಟಾಸ್ ವಿನ್ ಆಗಿರ್ತಕ್ಕಂಥ ಕ್ಯಾಪ್ಟನ್ ಬೌಲಿಂಗ್ ಅನ್ನ ಆಯ್ದುಕೊಳ್ಳಬಹುದು ಎನ್ನುವಂಥದ್ದು. ಮತ್ತು ಪ್ಲೇಯಿಂಗ್ 11 ಸೆಟ್ ಬ್ಯಾಕ್ ಬಗ್ಗೆ ನೋಡೋದಾದ್ರೆ, ಆರ್ಸಿಬಿಯಲ್ಲಿ ಈಗಾಗಲೇ ವಿದೇಶಿ ಪ್ಲೇಯರ್ಸ್ ಗಳದ್ದೇ ತುಂಬಾ ಟೆನ್ಷನ್ ಆಗಿತ್ತು. ಆದ್ರೆ ಎಲ್ಲ ವಿದೇಶಿ ಪ್ಲೇಯರ್ಸ್ ಗಳು ಕೂಡ ಈಗಾಗಲೇ ಆರ್ಸಿಬಿ ತಂಡವನ್ನ ಕೂಡಿಕೊಂಡಿದ್ದಾಗಿದೆ. ಫಿಲ್ ಸಾಲ್ಟ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಓಪನರ್ ಆಗಿ ಬರ್ತಾರೆ. ತದನಂತರದಲ್ಲಿ ದೇವದತ್ ಪಡಿಕ್ಕಲ್ ಅವರು ಇದ್ರು, ಆದ್ರೆ ಇಂಜುರಿ ಸಮಸ್ಯೆಯಿಂದ ಅವರು ಟೂರ್ನಿಯಿಂದ ಹೊರಬಿದ್ದ ಕಾರಣ ನಮ್ಮ ಮತ್ತೊಬ್ಬ ಕನ್ನಡಿಗ ಅನುಭವಿ ಬ್ಯಾಟರ್ ಆಗಿರುವಂತಹ ಮಯಾಂಕ್ ಅಗರ್ವಾಲ್ ಅವರು ಕೂಡ ಇದ್ದಾರೆ. ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ಬೋದು. ನಂತರದಲ್ಲಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು ಬರ್ತಾರೆ. ತದನಂತರದಲ್ಲಿ ಜಿತೇಶ್ ಶರ್ಮಾ ಇದ್ದಾರೆ, ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಬರ್ತಾರೆ, ಮತ್ತು ಟೀಮ್ ಡೇವಿಡ್ ಫಿನಿಶರ್ ರೂಲ್ ಅನ್ನು ನಿಭಾಯಿಸತಕ್ಕಂತಹ ಟೀಮ್ ಡೇವಿಡ್ ಅವರು ಕೂಡ ಬರ್ತಾರೆ, ಮತ್ತು ನಮ್ಮ ಕೆರಿಬಿಯನ್ ದೈತ್ಯ ವೆಸ್ಟ್ ಇಂಡೀಸ್ ನ ರೊಮ್ಯಾರಿಯೋ ಶೆಪರ್ಡ್ ಅವರು ಕೂಡ ಇದ್ದಾರೆ. ಅವರು ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬ್ಯಾಟಿಂಗ್ ಅನ್ನ ಮಾಡಿದ್ರು ಎನ್ನುವಂಥದ್ರ ಬಗ್ಗೆ ನೀವು ಕೂಡ ತಿಳ್ಕೊಂಡಿರ್ತೀರಾ.
ರೊಮೇರಿಯೋ ಶೆಪರ್ಡ್ ಅವರು ಕೂಡ RCBಗೆ ಒಂದು ಆಣೆ ಬಲ ಇದ್ದಂತೆ. ಹಾಗಾಗಿ ರೊಮೇರಿಯೋ ಶೆಪರ್ಡ್ ಅವರು ಕೂಡ ಇರ್ತಾರೆ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಸುಯೇಶ್ ಶರ್ಮಾ ಇರ್ತಾರೆ ಮತ್ತು ಜೋಸ್ ಹೆಜಲ್ವುಡ್ ಅವರು ಕೂಡ ಬಂದಿದ್ದಾರೆ. ಅನುಭವಿ ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ, ಯಶ್ ದಯಾಳ್ ಅವರು ಇದ್ದಾರೆ. ಹಾಗಾಗಿ ಬೌಲಿಂಗ್ ವಿಭಾಗ ಬಂದಾಗ ಸಂದರ್ಭದಲ್ಲಿ ಯಾವುದೇ RCB ಬದಲಾವಣೆ ಮಾಡ್ಲಿಕ್ಕಿಲ್ಲ. ಜೋಕೋಬ್ ಬೆಥೆಲ್ ಅವರು ಆಡಿದ್ರು, ಆದ್ರೆ ಜೋಕೋಬ್ ಬೆಥೆಲ್ ಅವರ ಬದಲಿಗೆ ಫಿಲ್ ಸಾಲ್ಟ್ ಅವರನ್ನೇ ಆಡಿಸುವಂತಹ ಸಾಧ್ಯತೆ ತುಂಬಾ ಇದೆ. ಯಾಕಂತಂದ್ರೆ ಅನುಭವಿಯಾಗಿರ್ತಕ್ಕಂಥ ಬ್ಯಾಟರ್ ಮತ್ತು ಹೊಡಿಬಡಿ ಆಟಗಾರ ಮತ್ತು ಯಾವುದೇ ತಂಡ ಸಂಕಷ್ಟಕ್ಕೆ ಸಿಲುಕಿದಂತ ಸಂದರ್ಭದಲ್ಲಿ ಯಾವ ರೀತಿ ಆಡಬೇಕು ಆ ಪಿಚ್ಗೆ ತಕ್ಕ ಹಾಗೆ ಎನ್ನುವಂತದ್ರ ಬಗ್ಗೆ ಪಕ್ಕಾ ಪ್ಲಾನ್ ಅನ್ನು ಮಾಡುವಂತಹ ಫಿಲ್ ಸಾಲ್ಟ್ ಅವರು ಆಡುವ ಸಾಧ್ಯತೆ ಇದೆ. ಹಾಗಾಗಿ ವಿದೇಶಿ ಪ್ಲೇಯರ್ ಕೋಟಾದಲ್ಲಿ ಫಿಲ್ ಸಾಲ್ಟ್, ಟೀಮ್ ಡೇವಿಡ್, ರೊಮೇರಿಯೋ ಶೆಪರ್ಡ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಜೋಸ್ ಹೆಜಲ್ವುಡ್ ಅವರನ್ನ ತರುವಂತಹ ನಿರೀಕ್ಷೆ ತುಂಬಾನೇ ಇದೆ. ಮತ್ತು ಈತ ಕೂಡ KKR ತಂಡದಲ್ಲಿ ಬದಲಾವಣೆಯನ್ನು ಮಾಡೋದಕ್ಕಿಂತ ಕೂಡ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಪಂದ್ಯವಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕೈ ಹಿಡಿಬಹುದು, ಪ್ಲೇ ಆಫ್ಸ್ಗೆ ನಾವು ಬರಬಹುದು ಎನ್ನುವಂತಹ ಆಸೆಯಿಂದ ಒಂದು ಭಾರಿ ಅಂತರದ ಗೆಲುವನ್ನ ಕಾಣಲಿಕ್ಕೆ ಇವತ್ತು KKR ತಂಡವು ಕೂಡ ಹವಣಿಸ್ತಾ ಇರುತ್ತೆ. ಸುನಿಲ್ ನಾರಾಯಣ್ ಆಗಿರ್ಬೋದು ಮತ್ತು ಅಜಿಂಕ್ಯ ರಹಾನೆ ಅವರು ಬರ್ತಾರೆ. ಆ ಕಡೆ ವೆಂಕಟೇಶ್ ಅಯ್ಯರ್ ಇದ್ದಾರೆ, ರಿಂಕು ಸಿಂಗ್ ಅವರಿದ್ದಾರೆ, ರಘುವಂಶಿ ಇದ್ದಾರೆ ಮತ್ತು ಬೌಲಿಂಗ್ ವಿಭಾಗ ಬಂದ್ರೆ ರಸೆಲ್ ಅವರು ಕೂಡ ಇದ್ದಾರೆ, ಆಲ್ರೌಂಡರ್ ಹೊಡಿಬಡಿ ಆಟಗಾರರು ಕೂಡ ಆಂಡ್ರೆ ರಸೆಲ್, ಹಾಗಾಗಿ ಅವರು ಕೂಡ ಇದ್ದಾರೆ ಮತ್ತು ವೈಭವ್ ಅರೋರಾ ಕೂಡ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ. ಹೀಗೆ ಒಳ್ಳೆಯ ಬೌಲಿಂಗ್ ಸ್ಟ್ರೆಂತ್ ಅನ್ನು ಕೂಡ KKR ತಂಡ ಹೊಂದಿದೆ ಒಂದು ಕಂಬ್ಯಾಕ್ ಮಾಡುವಂತಹ ನಿಟ್ಟಿನಲ್ಲಿ. ಯಾಕಂತಂದ್ರೆ ಇನಾಗ್ರೇಷನ್ ಪಂದ್ಯದಲ್ಲಿ, ಉದ್ಘಾಟನಾ ಪಂದ್ಯದಲ್ಲಿ RCB ತಂಡ ಅವರ ಅಂಗಳಕ್ಕೆ ಹೋಗಿ ಸೋಲಿಸಿ ಬಂದಿದೆ. ಹಾಗಾಗಿ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವರ ಅಂಗಳದಲ್ಲಿ ಇವರಿಗೆ ಸೋಲಿನ ರುಚಿಯನ್ನು ಕಾಣಬೇಕು ಎನ್ನುವಂತಹ ಒಂದು ಆಸೆ ಇವತ್ತು KKR ತಂಡಕ್ಕೂ ಇರುತ್ತೆ. ಆ ನಿಟ್ಟಿನಲ್ಲಿ ಅವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಾರೆ. ಆದ್ರೆ ಯಾವುದೇ ಕ್ಷಣದಲ್ಲಿ RCB ತಂಡ, RCB ಮ್ಯಾನೇಜ್ಮೆಂಟ್, RCB ಆಟಗಾರರು ಮೈ ಮರಿಬಾರದು, KKR ತಂಡವನ್ನ ಅಷ್ಟು ಹಗುರವಾಗಿ ಪರಿಗಣಿಸಬಾರದು. ಯಾಕಂತಂದ್ರೆ ಬಲಾಢ್ಯವಾಗಿರ್ತಕ್ಕಂತಹ ತಂಡ ಕೂಡ ಇದೆ. ವೆಂಕಟೇಶ್ ಅಯ್ಯರ್ ಇದ್ದಾರೆ, ಆಂಡ್ರೆ ರಸೆಲ್, ಅಜಿಂಕ್ಯ ರಹಾನೆ ಅಂತ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದಾರೆ. ಸ್ಪಿನ್ನರ್ ಕೋಟಾದಲ್ಲೂ ಬಂದ್ರೆ ವರುಣ್ ಚಕ್ರವರ್ತಿ ಅಂತಹ ಮ್ಯಾಜಿಕಲ್ ಸ್ಪಿನ್ನರ್ಸ್ ಗಳು ಕೂಡ KKR ತಂಡದಲ್ಲಿ ಇದ್ದಾರೆ. ಹಾಗಾಗಿ ಮೈಮರೆಯದೆ RCB ತಂಡ ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಬೇಕು, ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಕ್ಕೆ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರ ಆಟವನ್ನ ಆಡಬೇಕು ಎನ್ನುವಂತದ್ರ ಬಗ್ಗೆ ಇಲ್ಲಿ ನಾವು ನೋಡಬಹುದು. ಹೀಗೆ ಪಿಚ್ ರಿಪೋರ್ಟ್ ಆಗಿರ್ಬೋದು, ಪ್ಲೇಯಿಂಗ್ 11 ಆಗಿರ್ಬೋದು ಮತ್ತು ಪ್ರತಿಯೊಬ್ಬ ಆಟಗಾರರು ತಮ್ಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ RCB ಗೆಲುವನ್ನ ಕಾಣಲಿ, ಮತ್ತಷ್ಟು ತನ್ನ ತಂಡದ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಹಾಗಾಗಿ ಮತ್ತೊಂದಿಷ್ಟು ಆಟಗಾರರ ಒಂದು ಸಮತೋಲಿತ ಆಟವನ್ನ ಇಲ್ಲಿ ಪ್ರದರ್ಶನ ಮಾಡಲಿ, ಕೊನೆಗೆ ಕಪ್ ಗೆಲ್ಲಲಿ ಎನ್ನುವಂಥದ್ದೇ ಆಸೆ ಎಲ್ಲರದ್ದಾಗಿದೆ. ಹಾಗಾಗಿ ಪಂದ್ಯ ಹೇಗಿರಲಿದೆ ಎನ್ನುವುದರ ಬಗ್ಗೆ ಇದಾಗಿತ್ತು. ಪಂದ್ಯದ ನಂತರ ನಾವು ಮತ್ತೊಮ್ಮೆ ಬರ್ತೇವೆ. RCB ಆಟ ಹೇಗಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಾವು ಕೂಡ ಹೋಗ್ತೇವೆ. ಪಂದ್ಯ ಆರಂಭಕ್ಕೂ ಮುನ್ನ ಅಲ್ಲಿನ ಫ್ಯಾನ್ಸ್ ಅನ್ನ ಮಾತಾಡಿಸ್ತೇವೆ, ಅವ್ರು ಏನ್ ಹೇಳ್ತಾರೆ ಎಲ್ಲದರ ಬಗ್ಗೆ ತಿಳಿಸ್ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತು ಹೀಗೆ IPL ನ ಇನ್ನೂ ಸಾಕಷ್ಟು ದಿನಗಳಿದ್ದಲ್ಲ, ಜೂನ್ 3ಗೆ ನಮ್ಮ ಫೈನಲ್ ಕೂಡ ನಡೆಯಲಿಕ್ಕಿದೆ. ಹಾಗಾಗಿ ಅಲ್ಲಿವರೆಗಿನ ಎಲ್ಲ IPL ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.